ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕಟ್ ಆಫ್ ನೋಡೋಣ. ಯಾವ ಕಟ್ ಆಫು? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾಟ್ಮೆಂಟು CET 2023. ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾಟ್ಮೆಂಟ್ ಯಾವ ಕ್ಯಾಟಗರಿಗೆ? ಜನರಲ್ ಕ್ಯಾಟಗರಿಗೆ, ಜನರಲ್ ಮೆರಿಟ್ಗೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನೋಡಿದ್ರಿ, CSE. ಈಗ ISE. ಯಾಕೆಂದರೆ ಈಗ ಎಲ್ಲರದ್ದು ಹಾಟ್ ಕೇಕ್ ಇರೋದು ಫಸ್ಟು CSE ಆಪ್ಷನ್ ಎಂಟ್ರಿ ಮಾಡ್ತಾರೆ, ನೆಕ್ಸ್ಟು ಇನ್ಫಾರ್ಮೇಷನ್ ಸೈನ್ಸ್ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ISE ತೊಗೊಂಡಿದ್ದೀನಿ. ತುಂಬ ಕಾಲೇಜಸ್ಸು ಈಗ CSE ಆ್ಯಂಡ್ ISE ಮರ್ಜ್ ಮಾಡ್ಕೊಂಬಿಟ್ಟಿದ್ದಾರೆ. ಈಗ ಮೊದಲೆಲ್ಲ CSE ಸಪ್ರೇಟು, ISE ಸಪ್ರೇಟ್ ಇತ್ತು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ CSE ಆ್ಯಂಡ್ ISE. ಆಲ್ಮೋಸ್ಟ್ ಸೇಮ್, 99.99% ಸೇಮೇ ಇರುತ್ತೆ. ಒಂದಷ್ಟು ಎಲೆಕ್ಟಿವ್ಸ್ ಏನಾದರೂ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ 100% ಸೇಮ್ ಆಗಿಬಿಡುತ್ತೆ. ಮತ್ತು ಯಾಕೆ ಅವರು ಕಂಪ್ಯೂಟರ್ ಸೈನ್ಸ್ ಇನ್ನೊಂದು ಇನ್ಫಾರ್ಮೇಷನ್ ಸೈನ್ಸ್ ಓಪನ್ ಮಾಡಿದ್ರು ಅಂದರೆ, ಆಗ ಇಂಟೇಕ್ ಜಾಸ್ತಿ ಮಾಡ್ಕೋಬೇಕಾಗಿತ್ತು. ಕಂಪ್ಯೂಟರ್ ಸೈನ್ಸ್ಗೆ ಆಸ್ಪಿರೆಂಟ್ಸ್ ಜಾಸ್ತಿ ಇದ್ದರು. ಹಾಗಾಗಿ ಬೇರೆ ಹೆಸರಿನಲ್ಲಿ ಸೇಮ್ ಕೋರ್ಸೇ ಸ್ಟಾರ್ಟ್ ಮಾಡಿಕೊಂಡ್ರು. ಕಂಪ್ಯೂಟರ್ ಸೈನ್ಸು ಈಗ ಇನ್ಫಾರ್ಮೇಷನ್ ಸೈನ್ಸ್ ಅಂತ. ಈಗ ರಿಯಲೈಸ್ ಆಗಿಬಿಟ್ಟಿದೆ, ಕಂಪ್ಯೂಟರ್ ಸೈನ್ಸ್ಗಾದರೆ ಜಾಸ್ತಿ ಮ್ಯಾನೇಜ್ಮೆಂಟ್ ಕೊಟ್ಟ ದುಡ್ಡು ಬರುತ್ತೆ, ಇನ್ಫಾರ್ಮೇಷನ್ ಸೈನ್ಸ್ ಆದರೆ 1-2 ಲಕ್ಷ ಕಡಿಮೆ ಬರುತ್ತೆ ಅಂತ. ಹಾಗಾಗಿ CSE ಆ್ಯಂಡ್ ISE ಮರ್ಜ್ ಮಾಡ್ಕೊಂಬಿಟ್ಟಿದ್ದಾರೆ ಈಗ. ಸೊ ಈಚ್ ಸೀಟ್ ಕಾಸ್ಟ್ ಯು ಸೇಮ್ ಪ್ರೈಸ್. ಈಗ ISE ಅನ್ನೋದೇ ಇಲ್ಲ ತುಂಬ ಬುದ್ಧಿವಂತ ಕಾಲೇಜುಗಳಲ್ಲಿ. ಇನ್ನು ಕೆಲವು ಕಾಲೇಜುಗಳು ಹಾಗೆ ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ. ಆಗ ಅಲ್ಲಲ್ಲಿ CSEಗಾದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ISEಗಾದರೆ ಸ್ವಲ್ಪ ಕಡಿಮೆ ಇರುತ್ತೆ ಮ್ಯಾನೇಜ್ಮೆಂಟ್ ಕೊಟ್ಟೋದಲ್ಲ. ಆದರೆ ಇನ್ನು CET KE ಮೂಲಕ ಹೋದರೆ ಎಲ್ಲ ಸೇಮ್ ಫೀಸ್ ಇರುತ್ತೆ. ಸೊ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಕಟ್ ಆಫ್ ನೋಡೋಣ. ಆ್ಯಸ್ ಯೂಶ್ವಲ್ RV ಇಂಜಿನಿಯರಿಂಗ್ಗೆ ಹೈ ಕಟ್ ಆಫ್ ಇರುತ್ತೆ, 663. ಅದೇ ನೀವು CSE ಬೇಕು ಅಂತ ಹೇಳಿದ್ರೆ ನಿಮಗೆ 300 ಚಿಲ್ಲರೆಯಲ್ಲಿ ಬೇಕಾಗಿತ್ತು. ರ್ಯಾಂಕ್ 300 ಬಂದರೆ ಮಾತ್ರ ಅಲ್ಲಿ ಸಿಗ್ತಿತ್ತು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಕಾಲೇಜ್ ದೆನ್ ISE ಹಾಕ್ಕೊಳ್ಳಿ, 663 ಬಂದರೂ ಅಲ್ಲಿ ಸಿಗುತ್ತೆ. ರಾಮಯ್ಯದಲ್ಲಿ 2634, UVCE 5695. ಇದು ಲಾಸ್ಟ್ ವೀಡಿಯೋ ಜೊತೆ ಕಂಪೇರ್ ಮಾಡ್ಕೊಳ್ಳಿ, ಅಲ್ಲಿ ಕಂಪ್ಯೂಟರ್ ಸೈನ್ಸ್ದಿದೆ, ಎಷ್ಟು ಡಿಫ್ರೆನ್ಸ್ ಬಂದಿರುತ್ತೆ ನೀವು ನೀಟಾಗಿ ನೋಡ್ಕೋಬಹುದು. ಈಗ ಕೆಲವು ಕಾಲೇಜಲ್ಲಿ CS ISE ಮರ್ಜ್ ಆಗಿರೋದ್ರಿಂದ CS ಕಟ್ ಆಫ್ ಸ್ವಲ್ಪ ಡ್ರಾಪ್ ಆದರೂ ಆಗಬಹುದು. ಕಾಲೇಜ್ ಕೋಡ್ಸ್ ಕೊಟ್ಟಿದ್ದೀನಿ ಇಲ್ಲಿ, E005, 006, 007. ಸೊ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅನುಕೂಲ ಆಗುತ್ತೆ. ಕಾಲೇಜ್ ಕೋಡ್ ಕರೆಕ್ಟಾಗಿ ಎಕ್ಸಾಕ್ಟ್ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾಕೆಂದರೆ ಕೆಲವು ನೇಮ್ಸ್ ಎಲ್ಲ ಕನ್ಫ್ಯೂಸಿಂಗ್ ಇರುತ್ತೆ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ, ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಇದೆ, ದಯಾನಂದ ಸಾಗರ್ ಯೂನಿವರ್ಸಿಟಿ ಇದೆ. ಹಾಗಾಗಿ ಕಾಲೇಜ್ ಕೋಡು ಒಂದು ಸರಿ ನೀವು ನೋಡ್ಕೊಬಿಡಿ. DSCE ಕುಮಾರಸ್ವಾಮಿ ಲೇಟಲ್ಲಿರೋದು 6665, BIT 9132, BMS IT 9744, ನಿಟ್ಟೆ ಮೀನಾಕ್ಷಿ 11525, BNMIT 12646, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇನ್ ಮ್ಯಾನೇಜ್ಮೆಂಟ್, RVITM, RVI ಅವರದ್ದು ಇನ್ನೊಂದು ಸಂಸ್ಥೆ ಇದು, 12685, ನ್ಯೂ ಹರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 12776, ನ್ಯೂ ಹರೈಸನ್ ಆದಮೇಲೆ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 12988 ಬಂದಿರೋರ್ಗೂ ಇನ್ಫಾರ್ಮೇಷನ್ ಸೈನ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಸಿಕ್ಕಿದೆ. ಡಾಕ್ಟರ್ AIT 16568, SEREM-IT 16682, CMRIT 17583, JSS-ATE 18014, SJBIT 21849, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 22099. ಈ ಆಚಾರ್ಯದು ಕಾಲೇಜ್ ಕೋಡ್ ನೋಡ್ಕೊಳ್ಳಿ, ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ APS, ದಟ್ ಈಸ್ ಆಚಾರ್ಯ ಪಾಠಶಾಲಾ. ಸೊ ಹಾಗಾಗಿ ಈ ಕಾಲೇಜ್ ಕೋಡ್ ಬಗ್ಗೆನೂ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 24542, MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ 26640, ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 30640, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 31257. ಸೊ ನಿಮ್ದು ಏನಾದರೂ ರ್ಯಾಂಕ್ 30,000 ಒಳಗಡೆ ಬಂದರೆ ಒಂದಷ್ಟು ಕ್ವೈಟ್ ಡೀಸೆಂಟ್ ಕಾಲೇಜಲ್ಲಿ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ನೆಕ್ಸ್ಟು ಆ್ಯಾವ್ರೇಜ್ ಕಾಲೇಜ್ಗೆ ಹೋಗಬೇಕಾಗತ್ತೆ ನೀವು. ನೆಕ್ಸ್ಟ್ ಆಕ್ಸ್ಫೋರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 36623, ಏಟ್ರಿಯಮ್ 38535, ರಾಜರಾಜೇಶ್ವರಿ 40216, AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ 41700, ಡಾನ್ ಬಾಸ್ಕೋ 42281, ಸಾಯಿ ವಿದ್ಯಾ 43969, ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ 46000, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 47000, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 50000. ಇದು ಅಷ್ಟೇ, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಇದೆ. ಹಾಗಾಗಿ ಕಾಲೇಜ್ ಕೋಡು ಗಮನ ಇಟ್ಟು ನೋಡ್ಕೊಳ್ಳಿ. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 51000, ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 52000, HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ 59000, RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ರಾಜರಾಜೇಶ್ವರಿ ಅಲ್ಲ, ರಾಜಾರೆಡ್ಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 63988, SKIT 67227, VKIT 67587, ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 68904,
Gopalan College of Engineering 70,000, Tijan Engineering College 71,000, Brindavan 75,000, APS College of Engineering Somanalli Kanakpura Road 76,000, C College of Engineering Kerpuram 81,000, C College admile City Engineering College 86,000, KNS Institute of Technology 87,000, MS Engineering College 96,000. 1,00,000 ದಾಟಿದ್ರೂ ನಿಮ್ಮ ರ್ಯಾಂಕು ಖಂಡಿತ KEA ಮೂಲಕ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಬಟ್ ಎಂಥ ಕಾಲೇಜಲ್ಲಿ ಅಲಾಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. 1,07,268ಗೆ ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬಿಡದಿಯಲ್ಲಿ ಅಲಾಟ್ ಆಗಿತ್ತು. ಸೊ ನೀವು ರ್ಯಾಂಕ್ 1ಇಂದ ಹಿಡಿದು 1,00,000 ಬಂದ್ರೂ KEA ಮೂಲಕ ನಿಮಗೆ ಖಂಡಿತ ಸೀಟು ಸಿಕ್ಕೇ ಸಿಗುತ್ತೆ. ಸೊ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ನಿಮ್ಗೆ ಇಂಥ ಕಾಲೇಜಲ್ಲೇ ಬೇಕು, ಇಂಥ ಬ್ರ್ಯಾಂಚೇ ಬೇಕು ಅಂದರೆ ನಿಮ್ದು ಏನಾದರೂ CETಯಲ್ಲಿ ಒಳ್ಳೆ ರ್ಯಾಂಕ್ ಬಂದಿಲ್ಲ ಅಂದರೆ ದೆನ್ ಯು ಶುಡ್ ಟ್ರೈ ವಿತ್ ಕಾಮೆಡ್ ಕೆಯಲ್ಲೂ ಚೆನ್ನಾಗಿ ರ್ಯಾಂಕ್ ಬಂದಿಲ್ಲ, CETಯಲ್ಲೂ ಬರೋ ಚಾನ್ಸೇ ಇಲ್ಲ ಅಂದರೆ ದೆನ್ ಯು ಶುಡ್ ಟ್ರೈ ವಿತ್ ದ ಮ್ಯಾನೇಜ್ಮೆಂಟ್ ಕೋಟಾ ಇಫ್ ಯುವರ್ ಫೈನಾನ್ಷಿಯಲ್ ಸ್ಟೇಟಸ್ ಇಸ್ ವೆರಿ ಗುಡ್. So this is about information science and engineering. Don't get confused. This is almost same as computer science engineering. ಅದು ಮಾಡಿದ್ರು ಒಂದೇ, ಇದು ಮಾಡಿದ್ರು ಒಂದೇ, ಪ್ಲೇಸ್ಮೆಂಟಲ್ಲೂ ಅಷ್ಟೇ, ಏನು ಡಿಫ್ರೆನ್ಷಿಯೇಷನ್ ಏನೂ ಮಾಡೋದಿಲ್ಲ. ವಿ ಕಾಲ್ ಆಲ್ ದೀಸ್ ಬ್ರಾಂಚಸ್ ಆಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಬ್ರಾಂಚಸ್. ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಅಲೈಡ್ ಬ್ರಾಂಚಸ್ ಇದಾಗಿರ್ಬೋದು, ANML ಆಗಿರ್ಬೋದು, DS ಆಗಿರ್ಬೋದು. ಅದೇ ಥರ 108 ಮಾಡ್ಕೊಂಡಿದ್ದಾರೆ. ಸೈಬರ್ ಸೆಕ್ಯೂರಿಟಿ, IoT, ಬ್ಲಾಕ್ ಚೈನು ಅಂತ ತುಂಬ ಕೋರ್ಸಸ್ ಮಾಡ್ಕೊಂಡಿದ್ದಾರೆ. ಆಲ್ ದೋಸ್ ಆರ್ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್. ಆಲ್ಮೋಸ್ಟ್ ಸೇಮ್ ಇರುತ್ತೆ ಸಿಲೆಬಸ್ಸು. ನೀವು ಫಸ್ಟ್ ಸೆಮ್ಮಿಂದ 8th ಸೆಮ್ವರೆಗೂ ಫುಲ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಏನು ತಿಳ್ಕೊಬೇಡಿ. ಸೈಬರ್ ಸೆಕ್ಯೂರಿಟಿ ತೊಗೊಂಡ್ರೆ ಇನ್ನೇನೋ ಓದ್ತೀರ ಅಂದ್ಕೊಬೇಡಿ. ಯಾವುದೋ ಒಂದು 2-3 ಸಬ್ಜೆಕ್ಟ್ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ ಬಿಟ್ಟರೆ ಆಲ್ ದೀಸ್ ಆರ್ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.